ನಮಸ್ಕಾರ ಈ ದಿನದ ಸುದ್ದಿಗೆ ಸ್ವಾಗತ ನಾನು ಸ್ವಪ್ನ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ 7 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ ಜಾಮೀನು ಕೋರಿ ಆರೋಪಿಗಳು ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನು ನಡೆಸಿದ ಹೈಕೋರ್ಟ್ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಎಲ್ಲ 7 ಆರೋಪಿಗಳಿಗೂ ಕೂಡ ಷರತ್ತುಬದ್ಧ ಜಾಮೀನನ್ನು ನೀಡಿದೆ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆಯನ್ನು ನಡೆಸಿದ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ದರ್ಶನ್ ಪವಿತ್ರ ಗೌಡ ಪ್ರದೂಷ್ ಅನುಕುಮಾರ್ ನಾಗರಾಜು ಲಕ್ಷ್ಮಣ್ ಜಗದೀಶ್ ಅವರಿಗೆ ಜಾಮೀನು ಮಂಜೂರನ್ನು ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಜುಲೈ 11ರಂದು ಪೊಲೀಸರಿಂದ ಬಂಧನಕ್ಕೆ ಒಳಗಾಗಿದ್ದರು ಪ್ರಸ್ತುತ ಅವರು ಅನಾರೋಗ್ಯದ ಕಾರಣ ನೀಡಿ ಹೈಕೋರ್ಟ್ನಿಂದ ಮಧ್ಯಂತರ ಜಾಮೀನನ್ನು ಪಡೆದಿದ್ದಾರೆ ದರ್ಶನ್ ಪರ ವಾದವನ್ನ ಮಂಡಿಸಿದ ಸಿವಿ ನಾಗೇಶ್ ಅವರು ದರ್ಶನ್ ಅವರದ್ದು ರೇಣುಕಾಸ್ವಾಮಿ ಕೊಲೆಯಲ್ಲಿ ಪಾತ್ರ ಇಲ್ಲ ಅಂತ ವಾದಿಸಿದ್ದಾರೆ ಪೊಲೀಸರು ಕೆಲವು ಉತ್ಪ್ರೇಕ್ಷಿತ ಆರೋಪಗಳನ್ನ ದರ್ಶನ್ ವಿರುದ್ಧ ಮಾಡಿದ್ದಾರೆ ಅಂತ ವಾದಿಸಿದ್ದಾರೆ ದರ್ಶನ್ ಪರ ವಕೀಲರ ವಾದವನ್ನ ಪುರಸ್ಕರಿಸಿರೋ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರು ದರ್ಶನ್ಗೆ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದ್ದಾರೆ ಇತ್ತೀಚೆಗೆ ಬಿಡುಗಡೆಯಾದ ಪುಷ್ಪ 2 ದಿ ರೂಲ್ ಸಿನಿಮಾ ಪ್ರದರ್ಶನದ ವೇಳೆ ಕಾಲ್ತುಳಿತ ಉಂಟಾಗಿ ಮಹಿಳೆಯೊಬ್ಬರು ಸಾವನ್ನಪ್ಪಿದ ಪ್ರಕರಣದಲ್ಲಿ ಸಿನಿಮಾದ ನಾಯಕ ನಟ ಅಲ್ಲು ಅರ್ಜುನ್ ಅವರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ ಇದೀಗ ಅವರಿಗೆ ತೆಲಂಗಾಣ ಹೈಕೋರ್ಟ್ ಜಾಮೀನು ಮಂಜೂರು ಮಾಡಿದೆ ಡಿಸೆಂಬರ್ 4ರಂದು ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ಗೆ ಅಲ್ಲು ಅರ್ಜುನ್ ಭೇಟಿನ ನೀಡಿದ್ರು ಈ ವೇಳೆ ಅವರನ್ನ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ರು ಕಾಲ್ತುಳಿತ ಸಂಭವಿಸಿತ್ತು ಇನ್ನು ಈ ಘಟನೆಯಲ್ಲಿ 35 ವರ್ಷದ ಮಹಿಳೆ ಸಾವನ್ನಪ್ಪಿದ್ರು ಅವರ ಮಗನಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಇನ್ನು ಘಟನೆ ಸಂಬಂಧ ಅಲ್ಲು ಅರ್ಜುನ್ ವಿರುದ್ಧ ದೂರು ಕೂಡ ದಾಖಲಾಗಿತ್ತು ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡಿದ್ರು ಪ್ರಕರಣ ರದ್ದು ಕೋರಿ ಅಲ್ಲು ಅರ್ಜುನ್ ವಿಚಾರಣಾ ನ್ಯಾಯಾಲಯದ ಮೊರೆನ ಹೋಗಿದ್ರು ಪ್ರಕರಣ ರದ್ದತಿಗೆ ನ್ಯಾಯಾಲಯ ನಿರಾಕರಣೆ ಮಾಡಿತ್ತು ಈ ಬೆನ್ನಲ್ಲೇ ಅವರನ್ನ ಶುಕ್ರವಾರ ಬೆಳಿಗ್ಗೆ ಹೈದರಾಬಾದ್ ಪೊಲೀಸರು ಬಂಧನ ಮಾಡಿದ್ದಾರೆ ಅವರಿಗೆ ನಾಂಪಲ್ಲಿ ನ್ಯಾಯಾಲಯ 14 ದಿನಗಳ ನ್ಯಾಯಾಂಗ ಬಂಧನವನ್ನ ವಿಧಿಸಿತ್ತು ಆದಾಗ್ಯೂ ಕೂಡ ಅಲ್ಲು ಅರ್ಜುನ್ ಹೈಕೋರ್ಟ್ ಮೊರೆ ಹೋಗಿದ್ರು ಇದೀಗ ಮಧ್ಯಂತರ ಜಾಮೀನನ್ನ ನೀಡಿ ತೆಲಂಗಾಣ ಹೈಕೋರ್ಟ್ ಆದೇಶ ನೀಡಿದೆ ಯುವತಿಯೊಬ್ಬರನ್ನ ಪೊಲೀಸ್ ಅಧಿಕಾರಿಯೊಬ್ಬ ವಂಚಿಸಿ ಅತ್ಯಾಚಾರ ಎಸಗಿರೋ ಪ್ರಕರಣ ಬೆಳಕಿಗೆ ಬಂದಿದೆ ಅತ್ಯಾಚಾರಕ್ಕೊಳಗಾಗಿದ್ದ ಯುವತಿ ಪೊಲೀಸರಿಗೆ ದೂರನ್ನ ನೀಡಿದ್ದು ವಿಶೇಷ ತನಿಖಾ ತಂಡ ತನಿಖೆ ನಡೆಸ್ತಾ ಇದೆ ಸಹಾಯಕ ಪೊಲೀಸ್ ಆಯುಕ್ತ ಆಗಿ ಸೇವೆ ಸಲ್ಲಿಸ್ತಾ ಇದ್ದ ಮೊಹಮ್ಮದ್ ಮೊಹಿನ್ ಖಾನ್ ಕಾನ್ಪುರ್ ಐಐಟಿಯಲ್ಲಿ ಪಿಎಚ್ಡಿ ಮಾಡ್ತಾ ಇದ್ದ ಯುವತಿ ಮೇಲೆ ಅತ್ಯಾಚಾರವನ್ನ ಎಸಗಿದ್ದಾರೆ ಅಂತ ಆರೋಪಿಸಲಾಗಿದೆ ಯುವತಿ ಐಐಟಿಯಲ್ಲಿದ್ದಾಗ ಮೊಹಿನ್ ಅವರು ತಮ್ಮ ಪತ್ನಿಗೆ ವಿಚ್ಛೇದನವನ್ನ ನೀಡಿ ತನ್ನನ್ನ ಮದುವೆ ಆಗೋದಾಗಿ ಭರವಸೆನ ನೀಡಿದ್ರು ದೈಹಿಕ ಸಂಬಂಧವನ್ನ ಬೆಳೆಸಿದ್ರು ಆದ್ರೆ ಈಗ ನನ್ನನ್ನ ವಿವಾಹ ಆಗದೆ ವಂಚಿಸಿದ್ದಾರೆ ಅಂತ ಆರೋಪಿಸಿರೋ ಯುವತಿ ಅತ್ಯಾಚಾರ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಸಂತ್ರಸ್ತ ಯುವತಿ ಕಲ್ಯಾಣಪುರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ಪ್ರಕರಣದ ತನಿಖೆಗಾಗಿ ಹೆಚ್ಚುವರಿ ಡಿಸಿಪಿ ಅರ್ಚನಾ ಸಿಂಗ್ ನೇತೃತ್ವದಲ್ಲಿ ಎಸ್ಐಟಿ ರಚನೆ ಮಾಡಲಾಗಿದೆ ಆರೋಪಿ ಅಧಿಕಾರಿಯನ್ನ ಸೇವೆಯಿಂದ ಅಮಾನತು ಕೂಡ ಮಾಡಲಾಗಿದೆ ಆದರೆ ಇನ್ನೂ ಆತನನ್ನ ಬಂಧಿಸಿಲ್ಲ ಅಂತ ಉಪ ಪೊಲೀಸ್ ಆಯುಕ್ತೆ ಅಂಕಿತಾ ಶರ್ಮಾ ಅವರು ತಿಳಿಸಿದ್ದಾರೆ ಮಂಡ್ಯದಲ್ಲಿ ಡಿಸೆಂಬರ್ 20ರಿಂದ ನಡೆಯಲಿರೋ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಹ್ವಾನ ಪತ್ರಿಕೆಯಲ್ಲಿ ಸಂವಿಧಾನದ 18ನೇ ವಿಧಿ ಉಲ್ಲಂಘನೆಯಾಗಿದೆ ಆಯೋಜಕರ ವಿರುದ್ಧ ಸುಮೋಟೋ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳುವಂತೆ ಮಂಡ್ಯದ ನಾಗರಿಕರಾದ ರಾಜೇಂದ್ರ ಪ್ರಸಾದ್ ಕೃಷ್ಣೇಗೌಡ ತಳಗವಾದಿ ನಾಗೇಗೌಡ ಕಿಲಾರಿ ಅವರು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಿಗೆ ಮನವಿನ ಮಾಡಿದ್ದಾರೆ ಮಂಡ್ಯ ನಗರದಲ್ಲಿ 2024ರ ಡಿಸೆಂಬರ್ 20, 22, 23ರಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಇದನ್ನ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಜಿಲ್ಲಾಡಳಿತ ಕರ್ನಾಟಕ ಸರ್ಕಾರನೇ ನಡೆಸ್ತಾ ಇದೆ ಸಮ್ಮೇಳನದ ಸ್ವಾಗತ ಸಮಿತಿ ಬಿಡುಗಡೆಗೊಳಿಸಿರೋ ಆಹ್ವಾನ ಪತ್ರಿಕೆಯಲ್ಲಿ ಮೈಸೂರು ರಾಜ್ಯ ಕುಟುಂಬದ ಸದಸ್ಯರಾದ ಶ್ರೀಮತಿ ಪ್ರಮೋದಾದೇವಿ ಒಡೆಯರ್ ಅವರ ಹೆಸರನ್ನ ಉಲ್ಲೇಖ ಮಾಡುವಾಗ ಶ್ರೀಮನ್ ಮಹಾರಾಣಿ ಅನ್ನೋ ಶೀರ್ಷಿಕೆಯನ್ನ ಸೇರಿಸಲಾಗಿದೆ ಹಿಂದುಳಿದ ವರ್ಗಗಳ ಪ್ರವರ್ಗ 2A ಅಡಿಯಲ್ಲಿ ಮೀಸಲಾತಿ ಕಲ್ಪಿಸುವಂತೆ ಆಗ್ರಹಿಸಿ ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆಯನ್ನು ಹಾಕೋದಕ್ಕೆ ಯತ್ನಿಸಿದ ಪಂಚಮಸಾಲಿ ಸಮುದಾಯದ ಜನರ ಮೇಲೆ ಪೊಲೀಸರು ಲಾಠಿ ಪ್ರಹಾರ ನಡೆಸಿದ ಪ್ರಕರಣ ವಿಧಾನಮಂಡಲದ ಉಭಯ ಸದನಗಳಲ್ಲೂ ಕೂಡ ಗುರುವಾರ ಪ್ರತಿಧ್ವನಿಸಿದೆ ಆಡಳಿತ ಮತ್ತು ವಿರೋಧ ಪಕ್ಷಗಳ ಮಧ್ಯೆ ತೀವ್ರ ವಾಕ್ಸಮರ ಭಾರೀ ಕೋಲಾಹಲಕ್ಕೆ ಕಾರಣ ಆಗಿದೆ ಲಾಠಿ ಪ್ರಹಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು ನಡೆಸೋದಕ್ಕೆ ಸಾಧ್ಯ ಇಲ್ಲ ಮತ್ತು ಯಾವ ಅಧಿಕಾರಿಯ ವಿರುದ್ಧವೂ ಕೂಡ ಕ್ರಮವನ್ನ ತೆಗೆದುಕೊಳ್ಳುವುದಿಲ್ಲ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಉತ್ತರ ನೀಡಿದ್ದನ್ನ ವಿರೋಧಿಸಿ ಬಿಜೆಪಿ ಸದಸ್ಯರು ವಿಧಾನಸಭೆಯಲ್ಲಿ ಸಭಾತ್ಯಾಗವನ್ನ ನಡೆಸಿದ್ದಾರೆ ವಿಧಾನಸಭೆಯಲ್ಲಿ ಬೆಳಿಗ್ಗೆ ಕಲಾಪ ಆರಂಭ ಆಗ್ತಾ ಇದ್ದಂತೆಯೇ ವಿಷಯ ಪ್ರಸ್ತಾಪಿಸೋದಕ್ಕೆ ಬಿಜೆಪಿಯವರು ಯತ್ನಿಸಿದ್ದಾರೆ ಆದರೆ ಅಗಲಿದ ಮಾಜಿ ಶಾಸಕರಿಗೆ ಸಂತಾಪವನ್ನ ಸೂಚಿಸೋ ಕಾರಣವನ್ನ ಒಡ್ಡಿ ಸಭಾಧ್ಯಕ್ಷ ಯುಟಿ ಖಾದರ್ ಅವರು ಅವಕಾಶವನ್ನ ನಿರಾಕರಣೆ ಮಾಡಿದ್ದಾರೆ ಸಂತಾಪದ ಬಳಿಕ ಚರ್ಚೆಗೆ ಅವಕಾಶ ನೀಡುವಂತೆ ಬಿಜೆಪಿ ಸದಸ್ಯರು ಪುನಃ ಪಟ್ಟನ್ನ ಹಿಡಿದಿದ್ದಾರೆ
ಬೀದರ್ ಜಿಲ್ಲೆಯ ವಿಲಾಸಿಪುರ ಗ್ರಾಮದಲ್ಲಿ ಕಂಬದ ಮೇಲಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಕೆಲ ಕಿಡಿಗೇಡಿಗಳು ಅಪಮಾನವನ್ನ ಮಾಡಿದ್ದಾರೆ. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪರಿಚಿತ ವ್ಯಕ್ತಿಗಳು ಪಾದರಕ್ಷೆಗಳ ಮೂಲಕ ಹಾರ ಮಾಡಿ ಹಾಕಿ ವಿರೂಪಗೊಳಿಸಿರುವುದು ಕಂಡುಬಂದಿದೆ. ಗ್ರಾಮದ ಹೊರಭಾಗದ ಕಂಬದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಅಂಟಿಸಲಾಗಿದೆ. ಉದ್ವಿಗ್ನತೆ ಹೆಚ್ಚುತ್ತಾ ಇದ್ದಂತೆಯೇ ಗ್ರಾಮಕ್ಕೆ ಉಪ ಎಸ್ಪಿ ಪ್ರದೀಪ್ ಗುಂಟಿ ಭೇಟಿ ನೀಡಿ ಪಾದರಕ್ಷೆಗಳ ಹಾರವನ್ನ ತೆಗೆದು ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಮಾಡಿದ್ದಾರೆ. ಅಧಿಕಾರಿಯು ಗ್ರಾಮಸ್ಥರೊಂದಿಗೆ ಮಾತನಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಇನ್ನು ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ವಿರೂಪಗೊಳಿಸಿದ್ದಕ್ಕೆ ದಲಿತ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾವೆ. ದುಷ್ಕರ್ಮಿಗಳನ್ನ ಬಂಧನ ಮಾಡುವಂತೆ ಪೊಲೀಸರಿಗೆ ಒತ್ತಾಯ ಮಾಡಿದ್ದಾವೆ. ಜನವಾಡ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಶುಕ್ರವಾರ ನಡೆದ ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ಚೊಚ್ಚಲ ಭಾಷಣವನ್ನ ಮಾಡಿದ ವಯನಾಡ್ ಸಂಸದೆ ಪ್ರಿಯಾಂಕಾ ಗಾಂಧಿ ಅವರು ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ಮ ಸಂವಿಧಾನ ದೇಶವಾಸಿಗಳಿಗೆ ಒಂದು ಸುರಕ್ಷಾ ಕವಚ ಆಗಿದೆ. ಆದರೆ ಬಿಜೆಪಿ ಅಧಿಕಾರದ 10 ವರ್ಷಗಳಲ್ಲಿ ಈ ಸುರಕ್ಷಾ ಕವಚವನ್ನ ಒಡೆಯೋದಕ್ಕೆ ಎಲ್ಲ ಪ್ರಯತ್ನ ಮಾಡಿದೆ ಅಂತ ಹೇಳಿದ್ದಾರೆ. ಸಾವಿರಾರು ವರ್ಷ ಹಳೆಯ ನಮ್ಮ ದೇಶದ ಧರ್ಮದ ಒಂದು ಹಳೆಯ ಪರಂಪರೆ ಅಂದ್ರೆ ಅದು ವಾದ ವಿವಾದ ಹಾಗೂ ಸಂವಾದದ ಸಂಸ್ಕೃತಿ. ಈ ಪರಂಪರೆಯಿಂದ ನಮ್ಮ ದೇಶದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ನಡೀತು. ಈ ಹೋರಾಟ ವಿಶ್ವದಲ್ಲೇನೆ ಅತ್ಯಂತ ವಿಭಿನ್ನವಾದ ಸಂಗ್ರಾಮ ಆಗಿತ್ತು. ಈ ವಿಭಿನ್ನ ಹೋರಾಟ ಸತ್ಯ ಹಾಗೂ ಅಹಿಂಸೆಯ ಪರ ಆಗಿತ್ತು ಅಂತ ಹೇಳಿದ್ದಾರೆ. ಈ ಹೋರಾಟದ ಫಲವಾಗಿ ದೇಶದಲ್ಲಿ ಒಂದು ಧ್ವನಿ ಹುಟ್ಕೊಂತು. ಅದುವೇ ನಮ್ಮ ದೇಶದ ಸಂವಿಧಾನ. ಬಾಬಾ ಸಾಹೇಬ್ ಅಂಬೇಡ್ಕರ್, ರಾಜಗೋಪಾಲ್ ಆಚಾರಿ, ಜವಾಹರ್ಲಾಲ್ ನೆಹರು ಸೇರಿದಂತೆ ಹಲವಾರು ನೇತಾರರು ಈ ಸಂವಿಧಾನವನ್ನ ನಿರ್ಮಾಣ ಮಾಡೋದಕ್ಕೆ ವರ್ಷಗಳವರೆಗೆ ಕೆಲಸವನ್ನ ಮಾಡಿದ್ದಾರೆ. ಈ ಸಂವಿಧಾನ ಪ್ರತಿಯೊಬ್ಬ ದೇಶದ ಪ್ರಜೆಗೆ ಸರ್ಕಾರವನ್ನ ತರೋದು ಹಾಗೂ ಸರ್ಕಾರವನ್ನ ಬದಲಿಸುವ ಶಕ್ತಿಯನ್ನ ನೀಡಿದೆ. ಈ ಜ್ಯೋತಿ ಪ್ರತಿ ಹಿಂದೂಸ್ತಾನಿಗಳ ಹೃದಯದಲ್ಲಿ ಬೆಳಗುತ್ತೆ. ದೇಶದ ಸಂಪತ್ತಿನಲ್ಲಿ ಪ್ರತಿಯೊಬ್ಬರ ಪಾಲಿದ್ದು ನಿರ್ಮಿಸೋದ್ರಲ್ಲಿ ಅವರ ಪಾಲಿದೆ ಅಂತ ಹೇಳಿದ್ದಾರೆ. ವಾರಾಣಸಿಯ ಉದಯ್ ಪ್ರತಾಪ್ ಕಾಲೇಜು ಕ್ಯಾಂಪಸ್ನಲ್ಲಿರೋ ಮಸೀದಿಯ ಭೂಮಿಯ ಮೇಲೆ ವಕ್ಫ್ ಮಂಡಳಿ ಹಕ್ಕು ಪ್ರತಿಪಾದನೆ ಮಾಡಿದ ಹಿನ್ನೆಲೆಯಲ್ಲಿ ಉದ್ಭವಿಸಿರೋ ವಿವಾದದಿಂದಾಗಿ ಕಾಲೇಜಿನ ಆವರಣದಲ್ಲಿರೋ ಮಸೀದಿಗೆ ಇದೀಗ 2 ಬೀಗ ಮುದ್ರೆ ಬಿದ್ದಿದೆ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳು ಮಸೀದಿ ಗೇಟುಗಳಿಗೆ ಬೀಗಾನ ಜಡಿದು ಕೀಲಿಕೈಯನ್ನ ಕಾಲೇಜು ಆಡಳಿತಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಇದಕ್ಕೂ ಮುನ್ನ ಮಸೀದಿ ನಿರ್ವಹಣಾ ಸಮಿತಿ ಕೂಡ ಗೇಟ್ಗಳಿಗೆ ಬೀಗಾನ ಜಡಿದಿತ್ತು. 2ನೇ ಬೀಗದ ಕೀಲಿಕೈಗಳು ಕಾಲೇಜಿನ ಭದ್ರತಾ ಸಿಬ್ಬಂದಿ ಬಳಿ ಇದಾವೆ ಅಂತ ಪ್ರಾಚಾರ್ಯ ಡಿಕೆ ಸಿಂಗ್ ಅವರು ಹೇಳಿದ್ದಾರೆ. ಆಡಳಿತ ನಿರ್ಧಾರ ಮಾಡಿದ್ರೆ ಮಸೀದಿ ತೆರೆಯಲಾಗುತ್ತೆ, ನಮ್ಮ ಭದ್ರತಾ ಸಿಬ್ಬಂದಿ ಬಳಿ ಕೀಲಿ ಕೈಗಳಿದ್ದು ಮಸೀದಿ ಆವರಣದಿಂದ ಕಳ್ಳತನವಾಗುತ್ತೆ ಅನ್ನೋ ಆರೋಪವನ್ನ ತಡೆಯೋದಕ್ಕೆ ಬೇಗವನ್ನ ಜಡಿಯಲಾಗಿದೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಕರ್ನಾಟಕದ ಭೀಮ್ಗಢ್ ವನ್ಯಜೀವಿ ಧಾಮದ ಸುತ್ತಲಿನ 11,938 ಹೆಕ್ಟೇರ್ ಪ್ರದೇಶವನ್ನ ಪರಿಸರ ಸೂಕ್ಷ್ಮ ಪ್ರದೇಶ ಅಂತ ಕೇಂದ್ರ ಅರಣ್ಯ, ಪರಿಸರ ಹಾಗೂ ತಾಪಮಾನ ಬದಲಾವಣೆ ಸಚಿವಾಲಯ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದೆ. ಇದರಲ್ಲಿ 11,413 ಹೆಕ್ಟೇರ್ ಮೀಸಲು ಅರಣ್ಯ ಆಗಿದ್ರೆ 525 ಹೆಕ್ಟೇರ್ ಕಂದಾಯ ಜಮೀನು. 2023 ಆಗಸ್ಟ್ ತಿಂಗಳಿನಲ್ಲಿ ಕರಡು ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಆಕ್ಷೇಪಣೆ ಸಲ್ಲಿಸುವುದಕ್ಕೆ 60 ದಿನಗಳ ಕಾಲಾವಕಾಶವನ್ನು ನೀಡಲಾಗಿತ್ತು. ಇದೀಗ ಸಚಿವಾಲಯ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದೆ. ಪರಿಸರ ಸೂಕ್ಷ್ಮ ಪ್ರದೇಶದ ವ್ಯಾಪ್ತಿ 119 ಚದರ ಕಿಲೋಮೀಟರ್. ಈ ವನ್ಯಜೀವಿ ಧಾಮ ಮಹದಾಯಿ ನದಿಯ ಜಲಾನಯನ ಪ್ರದೇಶದಲ್ಲಿದೆ. ದಾಂಡೇಲಿ ವನ್ಯಜೀವಿ ಧಾಮ ಹಾಗೂ ಗೋವಾದ ಮಹದಾಯಿ ವನ್ಯಜೀವಿ ಧಾಮದೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ. ಈ ವನ್ಯಜೀವಿ ಧಾಮದ ವಿಸ್ತೀರ್ಣ 19,402 ಹೆಕ್ಟೇರ್. ಪರಿಸರ ಸೂಕ್ಷ್ಮ ಪ್ರದೇಶ 13 ಗ್ರಾಮಗಳನ್ನು ಒಳಗೊಂಡಿದೆ. ಕೆಲವೊಂದು ಗ್ರಾಮಗಳಲ್ಲಿ ಪರಿಸರ ಸೂಕ್ಷ್ಮ ಪ್ರದೇಶ 3.3 ಕಿಲೋಮೀಟರ್ ವರೆಗೆ ಇದೆ. ದೇಶದ ಸಂಸತ್ತು ಮತ್ತು ಸಂವಿಧಾನವನ್ನ 3 ತಿಂಗಳು ಅಮಾನತುಗೊಳಿಸುವುದಾಗಿ ಸಿರಿಯಾದ ನೂತನ ಸರ್ಕಾರದ ವಕ್ತಾರರು ಗುರುವಾರ ಹೇಳಿದ್ದಾರೆ. ಸಂವಿಧಾನವನ್ನ ಪರಿಶೀಲಿಸುವುದಕ್ಕೆ ಮತ್ತು ತಿದ್ದುಪಡಿಯನ್ನ ಪರಿಚಯಿಸುವುದಕ್ಕೆ ನ್ಯಾಯಾಂಗ ಮತ್ತು ಮಾನವ ಹಕ್ಕುಗಳ ಸಮಿತಿಯನ್ನ ಸ್ಥಾಪನೆ ಮಾಡಲಾಗುವುದು. ಈಗಿನ ಸಂವಿಧಾನವನ್ನ 2012ರಲ್ಲಿ ರಚನೆ ಮಾಡಲಾಗಿದ್ದು ಇಸ್ಲಾಂ ಧರ್ಮವನ್ನ ರಾಷ್ಟ್ರೀಯ ಧರ್ಮ ಅಂತ ಸ್ಪಷ್ಟಪಡಿಸಿಲ್ಲ ಅಂತ ಸರ್ಕಾರದ ವಕ್ತಾರ ಓಬೈದ್ ಅರ್ನೋಟ್ ಅವರು ಹೇಳಿದ್ದಾರೆ. ಅಧಿಕಾರ ವರ್ಗಾವಣೆಯ ನಿಟ್ಟಿನಲ್ಲಿ ಮುಂದಿನ ವಾರ ಮಧ್ಯಂತರ ಸರ್ಕಾರದ ಸಚಿವರು ಹಾಗೂ ಮಾಜಿ ಸಚಿವರ ನಡುವೆ ಸಭೆ ನಡೆಯಲಿದೆ. ಅಧಿಕಾರ ಬದಲಾವಣೆ ಪ್ರಕ್ರಿಯೆ 3 ತಿಂಗಳಲ್ಲಿ ಮುಗಿಯಲಿದೆ. ಸರ್ಕಾರದ ಸಂಸ್ಥೆಗಳನ್ನ ಸಂರಕ್ಷಿಸೋದು ನಮ್ಮ ಮೊದಲ ಆದ್ಯತೆ ಆಗಲಿದೆ ಅಂತ ಅರ್ನೋಟ್ರನ್ನ ಉಲ್ಲೇಖಿಸಿ ಎಎಫ್ಪಿ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ನೈಜ ಸುದ್ದಿಗಳಿಗಾಗಿ ನೋಡ್ತಾ ಇರಿ eDina.com. ಇದು ಸತ್ಯ, ನ್ಯಾಯ, ಪ್ರೀತಿಯ ಧ್ವನಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.